ಕೋಟಿ ನಮ್ಮ ದೀನು ಸಾವ್ಕಾರ್ ಡೈಲಾಗ್ ಕೇಳಿದ್ರಲ್ಲ, ಕೋಟಿ ಅಂತ ಹೊಸ ಹುಡುಗ ಸೌತಲ್ಲಿ ಮಾತ್ರ ಅಲ್ಲ, ಬೊಂಬಾಯಲ್ಲಿ ಹುಡುಕಿದ್ರೆ ಈ ತರ ಗುರಿ ಮತ್ತೆ ಗುಂಡಿಗೆ ಇರೋನ್ ಸಿಗಲ್ಲ ಅಂತ. ಅದಕ್ಕೆ ಕೋಟಿ ಸಿನಿಮಾನ ನೋಡ್ಬೇಕು. ಹೊಸ ಪಾತ್ರ, ಹೊಸ ಕತೆ. ನಾವ್ ಯಾವಾಗ್ಲೂ ಸಿನಿಮಾಗಳಲ್ಲಿ ಕಾಂಟೆಂಟ್ ಹುಡುಕ್ತಾನೆ ಇರ್ತೀವಿ, ಕತೆ ಬೇಕು ಕತೆ ಬೇಕು ಕತೆ ಬೇಕು ಅಂತ. ನಾನು ಒಬ್ಬ ನಟನಾಗಿ ನಿರ್ಮಾಪಕನಾಗಿನೂ ಯಾವಾಗ್ಲೂ ಕತೆ ಬೇಕು ಅಂತ ಹುಡುಕ್ತಾನೆ ಇರ್ತೀನಿ. ಅದರಲ್ಲಿ ಕೆಲವೊಂದು ಕತೆಗಳು ತುಂಬಾ ಕಾಡ್ತವೆ. ನನ್ಗೆ ಆತರ ಇಷ್ಟ ಆಗಿದ್ದ ಕತೆಗಳ ಬಗ್ಗೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನಾನು ಮಾತಾಡ್ತಾ ಇರ್ತೀನಿ. ಅದೇ ತರ ಕೋಟಿ ಕತೆ ಕೇಳಿದಾಗ್ಲೂ, ಆಗ್ಲೇ ಕಾರ್ತಿಕ್ ಅವ್ರು ಹೇಳ್ದಂಗೆ, ಕಾರ್ತಿಕ್ ಯೋಗಿ ಸಿಕ್ದಾಗೆಲ್ಲ ಅದು ಚೆನ್ನಾಗಿದೆ, ಪರಂ ಸಖತ್ತಾಗಿ ಬರ್ದಿದ್ದಾರೆ, ನಾನು ಮಾಡ್ಬೇಕು ಅಂತ. ಸೊ ಅಷ್ಟು ಕಾಡಿದ ಕತೆ ಇದು. ಅಂಡ್ ಕೋಟಿ ಅಂದ್ರೆ ನಾನೊಬ್ಬ ಮಾತ್ರ ಕೋಟಿ ಅಲ್ಲ. ನನಗೆ ಕೋಟಿ ಕತೆ ಕೇಳಿದಾಗ ನಾನು ಟೀಸರ್ ರಿಲೀಸ್ ಅಲ್ಲಿ ಹೇಳ್ದಂಗೆ, ಐ ಥಿಂಕ್ ಎಲ್ರು ಕೋಟಿನೇ, ಇಲ್ಲಿರೋರು ಎಲ್ರು. ಅದು ಸಿನಿಮಾ ನೋಡ್ತಾ ಗೊತ್ತಾಗುತ್ತೆ. ಕೋಟಿಯ ಬದುಕಿನ ಈವೆಂಟ್ಸ್ಗಳು ಒಂದೊಂದೇ ಬಿಚ್ಕೊಳ್ತಾ ಹೋದಂಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ, ಓಕೆ ಇದು ನಾನು ಅಂತ ಹೇಳಿ. ಎಲ್ರು ನಾ ಹೇಳ್ತಿರೋದು ಮಿಡಲ್ ಕ್ಲಾಸ್ ಹೀರೋಸ್ ಅಂತ ಏನ್ ಕರಿತೀವಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ, ಬದುಕುಗಳಿಗೆ ತುಂಬಾ ಕನೆಕ್ಟ್ ಆಗುವಂತ ಸಿನಿಮಾ. ಹಂಗಂದ್ಬಿಟ್ಟು ಬರೀ ಮಿಡಲ್ ಕ್ಲಾಸ್ ಸಿನಿಮಾ ಅಂತ ಅಲ್ಲ, ಎಲ್ರ ಸಿನಿಮಾ. ನಿಮಗೆ ರಸ್ತೆಯಲ್ಲಿ ಓಡಾಡ್ತಾ ಒಂದ್ ಸಣ್ಣದಾಗಿ 2 ಗಾಡಿಗಳು ಟಚ್ ಮಾಡ್ಕೊಂಡು ಒಂದಿಬ್ರು ಹೊಡೆದಾಡ್ತಿರ್ತಾರಲ್ಲ, ಅದರಲ್ಲಿ ಎಷ್ಟೊಂದ್ ಸರಿ ನಾವು ಒಳಗಡೆ ಕುತ್ಕೊಂಡು ಅನ್ಸ್ತಾ ಇರುತ್ತೆ, ಯಾಕೆ ಇಷ್ಟು ಹೊಡೆದಾಡ್ತಿದ್ದಾರೆ, ಅವ್ರು ಮೂವ್ ಆನ್ ಆಗ್ಬಿಡ್ಬೋದಲ್ವಾ, ಇಮಿಡಿಯೇಟ್ ಆಗಿ ಮುಂದಕ್ಕೆ ಹೋಗ್ಬಿಡ್ಬೋದಲ್ಲ ಅಂತ. ಬಟ್ ಅವ್ರು ಯಾಕಷ್ಟು ಹೊಡೆದಾಡ್ತಿರ್ತಾರೆ ಅನ್ನೋದು ಅವರಿಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಅವರ ಬದುಕಲ್ಲಿ ಅವರ ಗಾಡಿಯ ಮೇಲಾಗೋ ಒಂದು ಸಣ್ಣ ಮಾರ್ಕ್ ಅಥವಾ ಅದರಿಂದ ಆಗೋ ಇಂಪ್ಯಾಕ್ಟ್, ಅವತ್ತಿನ ಖರ್ಚು, ಅವತ್ತಿನ ದುಡಿಮೆ ಎಲ್ಲದೂ ತುಂಬಾ ಡಿಫ್ರೆನ್ಸ್ ಮಾಡ್ತಿರುತ್ತೆ. ಹಂಗಾಗಿ ಟ್ರಾಫಿಕ್ ಅಲ್ಲಿ ಇಬ್ರು ಹೊಡೆದಾಡ್ತಾ ಇರ್ತಾರೆ. ಈ ತರ ನಿಮ್ಗೆ ದಿನನಿತ್ಯದ ಬದುಕಲ್ಲಿ ತುಂಬಾ ವಿಷಯಗಳನ್ನ ನೋಡ್ತಾ ಇರ್ತೀರಾ. ಸೊ ಹಂಗಾಗಿ ಕೋಟಿ ತುಂಬಾ ಕನೆಕ್ಟ್ ಆಗುತ್ತೆ. ಅಂಡ್ ಸಿನಿಮಾ ಡೆಫಿನೆಟ್ಲಿ ಇವಾಗ ಎಲ್ಲ ಇಂಟರ್ವ್ಯೂಗಳಲ್ಲೂ ಒಂದು ಪ್ರಶ್ನೆ ಕೇಳ್ತಾನೆ ಇದ್ರು, ಇಂಡಸ್ಟ್ರಿಯ ಇವತ್ತಿನ ಫೇಸ್ ಬಗ್ಗೆ. ನಾನು ಎಲ್ಲ ಕಡೆನೂ ಅದೇ ಹೇಳ್ತಾ ಇದ್ದೆ, ಇದು ಒಂದು ಘಟ್ಟ, ಇದು ಒಂದು ಫೇಸ್, ದಿಸ್ ಟು ಶಾಲ್ ಪಾಸ್, ಇದು ಮುಂದಕ್ಕೆ ಹೋಗ್ಬೇಕು ಅಂತ. ಅದು ಕೋಟಿ ಮೂಲಕ ಆಗ್ಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ. ಏಕೆಂದ್ರೆ ಒಂದು ಒಳ್ಳೆ ಸಿನಿಮಾ ಅಂಡ್ ಟೀಮ್ ಆಗಿ ನಾವು ಖಂಡಿತ ಪ್ರಾಮಿಸ್ ಮಾಡ್ತೀವಿ ನಿಮ್ಗೆ ತುಂಬಾ ಒಳ್ಳೆಯ ಕಂಟೆಂಟ್ ಜೊತೆ ಬರ್ತಾ ಇದೀವಿ. ಥಿಯೇಟರ್ಗೆ ಬನ್ನಿ. ಅಂಡ್ ಪ್ರತಿ ಸಿನಿಮಾದಲ್ಲೂ ನಟರು, ನಿರ್ಮಾಪಕರು, ವಿತರಕರು ಎಲ್ಲರೂ ತುಂಬಾ ಅದ್ಭುತವಾಗಿ ಭಾಗಿಯಾಗಿ ಸಿನಿಮಾನ ಓನ್ ಮಾಡಿ ಸಿನಿಮಾಗಳನ್ನ ರಿಲೀಸ್ ಮಾಡಿದಾಗ ಅದೆಲ್ಲದೂ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಅದು ನಮ್ಮ ಮತ್ತೆ KRG ಕಾಂಬಿನೇಷನ್ ಆಗ್ಲಿ, ಎಲ್ಲವೂ, ಅಥವಾ ನಮ್ಮ ಮತ್ತೆ ಕಲರ್ಸ್ ಚಾನಲ್ ಅಲಯನ್ಸ್ ಇರ್ಲಿ, ನಮ್ಮ ಬಡವರ ಕಲ್ಟಗರುಪಲ್ಯ ಸಿನಿಮಾ ಜೊತೆ, ಪರಮ್ ಅವ್ರ ಜೊತೆ ಎಲ್ಲವೂ ಹಂಗೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾಗಳು. ಮತ್ತೆ ಜನ ಬಂದಿದ್ದಾರೆ. ಸೊ ಕೋಟಿಲಿ ಅದು ಆಗತ್ತೆ ಅಂತ ಹೇಳಿ